ಒಂದು ಕ್ರಮ ಪ್ರಕಾರ ಅವರು ತಗೊಳ್ಬೇಕು. ಆ್ಯಂಟಿಸಿಪೇಟ್ರಿ ಬೇಲ್ ಅದು ರಿಜೆಕ್ಷನ್ ಆಯಿತು ಅವತ್ತು ಕೋರ್ಟ್ನಲ್ಲಿ. ಆ ಪ್ರಕಾರ JDSನಲ್ಲಿ ಇರುವ ನಾಯಕರು ರೇವಣ್ಣ ಅವ್ರಿಗೆ ಅರೆಸ್ಟ್ ಮಾಡಿದರು ಪೊಲೀಸವರು. ಅವರು ಏನು ಕಾನೂನು ಪ್ರಕಾರ ಮುಂದುವರಿಸ್ಕೊಂಡು ಹೋಗಬೇಕು, SIT ಆ ಕೆಲಸ ಮಾಡಲಿ. ஆனால் ಸಿದ್ದರಾಮಯ್ಯ ಅವರು ನಮ್ಮ ಹೋಮ್ ಮಿನಿಸ್ಟರ್ ಅವರು ಇದರಲ್ಲಿ ಪೊಲಿಟಿಕಲ್ ಟೀಕೆ ಮಾಡುವುದು ಬಿಟ್ಟು ಇದರಲ್ಲಿ ಆ ಮகளிருக்கு ರಕ್ಷಣೆ ಕೊಡುವುದು, ಆ ಮகளிருக்கு ಬೇಗ ನ್ಯಾಯ ಕೊಡುವುದು, ಇದರಲ್ಲಿ ಅವರು ಫೋಕಸ್ ಇರಬೇಕು. ಸೊ SIT ಏನು ಕ್ರಮ ತಗೊಳ್ತಾರೆ ಅದು ನ್ಯಾಯವಾಗಿ ತಗೊಳ್ಳಿ. ನಾವು ಅದು ಫೈನಲಿ ಅವ್ರು ಇನ್ವೆಸ್ಟಿಗೇಟ್ ಮಾಡಿ 2-3 ತಿಂಗಳಲ್ಲಿ ಅದು ಬೇಗ ಕೋರ್ಟ್ವರೆಗೆ ತಗೊಂಡು ಹೋಗ್ತಾರೆ. ಸೊ ಅವ್ರಿಗೆ ಯಾರೂ ಅಡ್ಡಪಡಿಸ್ತಾ ಇಲ್ಲ. ಅಮಿತ್ ಶಾಜಿ ಸಾಹೇಬರು ಹೇಳಿದರು, ನಮ್ಮ ದೊಡ್ಡ ನಾಯಕರೆಲ್ಲರೂ ಕೂಡ ಕರ್ನಾಟಕದಲ್ಲಿ ನಾವೆಲ್ಲರೂ ಕೂಡ ನಾಯಕರು ಹೇಳ್ತಾ ಇದ್ದಾರೆ. ನಾನು ಕೂಡ ಒಂದು ಔಟ್ಸೈಡರ್ ಆಗಿ ಈ ಕ್ರಮ ತಮಿಳುನಾಡಿನಲ್ಲಿ ಎಲ್ಲ ಕಡೆಯಲ್ಲಿ ಕೂಡ ಜನ ಭಾಳ ಸೂಕ್ಷ್ಮವಾಗಿ ನೋಡ್ತಾ ಇದ್ದಾರೆ. SIT ಕ್ರಮ ತಗೊಳ್ಳಿ, ಕೆಲಸ ಮಾಡಲಿ. ನಾವು ನೋಡ್ತಾ ಇದ್ದೀವಿ ಯಾವ ಪ್ರಕಾರ ಕೆಲಸ ಮಾಡ್ತಾ ಇದ್ದಾರೆ, ಬೇಗ ಮಾಡಲಿ, ಎಲ್ಲರಿಗೂ ನ್ಯಾಯ ಕೊಡಿ. ಒಂದು ಕ್ರಮ ಪ್ರಕಾರ ಅವರು ತಗೊಳ್ಬೇಕು. ಆ್ಯಂಟಿಸಿಪೇಟ್ರಿ ಬೇಲ್ ಅದು ರಿಜೆಕ್ಷನ್ ಆಯಿತು ಅವತ್ತು ಕೋರ್ಟ್ನಲ್ಲಿ. ಆ ಪ್ರಕಾರ JDSನಲ್ಲಿ ಇರುವ ನಾಯಕರು ರೇವಣ್ಣ ಅವ್ರಿಗೆ ಅರೆಸ್ಟ್ ಮಾಡಿದರು ಪೊಲೀಸವರು. ಅವರು ಏನು ಕಾನೂನು ಪ್ರಕಾರ ಮುಂದುವರಿಸ್ಕೊಂಡು ಹೋಗಬೇಕು, SIT ಆ ಕೆಲಸ ಮಾಡಲಿ. ஆனால் ಸಿದ್ದರಾಮಯ್ಯ ಅವರು ನಮ್ಮ ಹೋಮ್ ಮಿನಿಸ್ಟರ್ ಅವರು ಇದರಲ್ಲಿ ಪೊಲಿಟಿಕಲ್ ಟೀಕೆ ಮಾಡುವುದು ಬಿಟ್ಟು ಇದರಲ್ಲಿ ಆ ಮகளிருக்கு ರಕ್ಷಣೆ ಕೊಡುವುದು, ಆ ಮகளிருக்கு ಬೇಗ ನ್ಯಾಯ ಕೊಡುವುದು, ಇದರಲ್ಲಿ ಅವರು ಫೋಕಸ್ ಇರಬೇಕು. ಸೊ SIT ಏನು ಕ್ರಮ ತಗೊಳ್ತಾರೆ ಅದು ನ್ಯಾಯವಾಗಿ ತಗೊಳ್ಳಿ. ನಾವು ಅದು ಫೈನಲಿ ಅವ್ರು ಇನ್ವೆಸ್ಟಿಗೇಟ್ ಮಾಡಿ 2-3 ತಿಂಗಳಲ್ಲಿ ಅದು ಬೇಗ ಕೋರ್ಟ್ವರೆಗೆ ತಗೊಂಡು ಹೋಗ್ತಾರೆ. ಸೊ ಅವ್ರಿಗೆ ಯಾರೂ ಅಡ್ಡಪಡಿಸ್ತಾ ಇಲ್ಲ. ಅಮಿತ್ ಶಾಜಿ ಸಾಹೇಬರು ಹೇಳಿದರು, ನಮ್ಮ ದೊಡ್ಡ ನಾಯಕರೆಲ್ಲರೂ ಕೂಡ ಕರ್ನಾಟಕದಲ್ಲಿ ನಾವೆಲ್ಲರೂ ಕೂಡ ನಾಯಕರು ಹೇಳ್ತಾ ಇದ್ದಾರೆ. ನಾನು ಕೂಡ ಒಂದು ಔಟ್ಸೈಡರ್ ಆಗಿ ಈ ಕ್ರಮ ತಮಿಳುನಾಡಿನಲ್ಲಿ ಎಲ್ಲ ಕಡೆಯಲ್ಲಿ ಕೂಡ ಜನ ಭಾಳ ಸೂಕ್ಷ್ಮವಾಗಿ ನೋಡ್ತಾ ಇದ್ದಾರೆ. SIT ಕ್ರಮ ತಗೊಳ್ಳಿ, ಕೆಲಸ ಮಾಡಲಿ. ನಾವು ನೋಡ್ತಾ ಇದ್ದೀವಿ ಯಾವ ಪ್ರಕಾರ ಕೆಲಸ ಮಾಡ್ತಾ ಇದ್ದಾರೆ, ಬೇಗ ಮಾಡಲಿ, ಎಲ್ಲರಿಗೂ ನ್ಯಾಯ ಕೊಡಿ.